ಹಲೋ RM ಫ್ಯಾಮಿಲಿ, ಎಲ್ಲಾರ್ಗು ಆಯುಧ ಪೂಜೆದ ಹಾರ್ದಿಕ ಶುಭಾಶಯಗಳು ಮತ್ತೆ ವಿಜಯದಶಮಿ ಹಬ್ಬದ ಶುಭಾಶಯಗಳು. ಇವತ್ತು ಆಯುಧ ಪೂಜೆ ಇರೋದ್ರಿಂದ ನಾವೇನ್ ಮಾಡ್ತೀವಿ ಅಂದ್ರೆ ಎಲ್ಲಾ ಆಫೀಸಲ್ಲೂ ಪೂಜೆ ಮಾಡಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಡಿವೈಡ್ ಮಾಡ್ಕೊಂತೀವಿ. ಇವತ್ತು ಆಯುಧ ಪೂಜೆ ದಿನ ಹೊಸ ಆಫೀಸು ಮತ್ತೆ ಮನೆಯಲ್ಲಿ ಪೂಜೆ ಮುಗಿಸಿದೀವಿ. ನಾಳೆ ವಿಜಯದಶಮಿ ದಿನ ನಮ್ಮ ಮೇನ್ ಆಫೀಸ್ ಅಲ್ಲಿ ಏನಿರುತ್ತೆ ಅಲ್ಲೆಲ್ಲ ಪೂಜೆ ಮಾಡ್ತೀವಿ, ಗಾಡಿಗಳಿಗೆಲ್ಲ ಪೂಜೆ ಮಾಡ್ತೀವಿ. ಸೊ ನಾಳೆ ಇರುತ್ತೆ ಎಲ್ಲಾ ಪೂಜೆ ಎಲ್ಲ ಹೆಂಗ್ ನಡೆಯುತ್ತೆ ಅನ್ನೋದು ನೋಡಿ. ಇವತ್ತು ನೋಡಿದೀರಾ ಮನೇಲಿ ಹೆಂಗ್ ಪೂಜೆ ಆಯ್ತು ಮತ್ತೆ ಆಫೀಸಲ್ಲಿ ಹೆಂಗ್ ಪೂಜೆ ಆಯ್ತು ಅಂತ ಹೇಳಿ. ಸೊ ನಾರ್ಮಲ್ ಆಗಿ ಎಲ್ಲರೂ ಏನ್ ಮಾಡ್ತೀರಾ ಅದೇ ನಾವು ಮಾಡ್ತೀವಿ. ಗಾಡಿಗಳಿಗೆ ಪೂಜೆ ಮಾಡ್ತೀವಿ, ಬುಕ್ಸ್, ಲ್ಯಾಪ್ಟಾಪ್ಸ್, ನಮ್ ಬ್ಲಾಗ್ ಯೂಸ್ ಮಾಡುವ ಎಲ್ಲಾ ಮೆಟೀರಿಯಲ್ಸ್ನು ಅಲ್ಲಿ ಇಕ್ಕಿ ಪೂಜೆ ಮಾಡ್ತೀವಿ. ಕುಂಬಳಕಾಯಿ ಹೊಡಿತೀವಿ, ಕಾಸು ಬೇರೆಯವ್ರು ಹಾಯ್ಕೊಂತಾರೆ, ಸ್ವೀಟ್ ಬಾಕ್ಸ್ ತಿಂತೀವಿ, ಮನೆಗೆ ಹೋಗ್ತೀವಿ. ಅದೇ ತರ ಇರುತ್ತೆ. ಬಟ್ ಏನು ಅಷ್ಟೇ ನಮ್ದೇನಿರುತ್ತೆ ಅಂತ ನೋಡ್ತಾ ಇರಿ. The next day. ಅಭಿಷೇಕ ಮಾಡಿದ್ರೆ ಮಾಡ್ಬಿಡಿ. ಹಾಗೆ ಸ್ವಾಮಿ ಆದ್ರೆ ಒಂದ್ ಸ್ವಲ್ಪ ಸಾಗರಣ ಅಭಿಷೇಕ ಮಾಡ್ಬಿಡಿ ಸರ್. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ನಾವು ಹೋಗ್ತಾ ಇದ್ದೀವಿ ಲಾಂಗ್ ಟ್ರಿಪ್, ಬರೋದು ಇನ್ನು 4 ದಿನ. ಬಾಯ್ ಬಾಯ್. ಬೆಳಕು ಮಾನ ಪ್ರಾಣ ಧನವು ಎಲ್ಲ ಸ್ವಾಮಿ ನಿನ್ನದೆನ್ನಿರಿ, ಗುರುವೆ ನಿನ್ನ ಕರುಣೆಯೊಂದೆ ಸಾಕು ನನಗೆ ಎನ್ನಿರಿ.